ಯಾವುದೇ ಪ್ರೇಮದ ಹಂಗಿಲ್ಲ. ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವಾರ್ಮ್ ವೆಲ್ಕಮ್ ಟು ಯು ಕಾರ್ತಿಕ್. ಅದೇ ರೀತಿಯಾಗಿ ಮೆಹಬೂಬ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಆದ್ರೆ, ನಾನು ಈಗಷ್ಟೇ ಹೇಳಿದೆ, ಸಮಾಜದಲ್ಲಿ ಎರಡು ಧರ್ಮವನ್ನ ನಾವು ನೋಡಿದ್ರು ಕೂಡ ಪ್ರೀತಿ ಮಾಡೋರಿಗೆ ಅಥವಾ ಪ್ರೀತಿಗೆ ಧರ್ಮದ ಹಂಗಿರೋದಿಲ್ಲ. ಇದು ಟೀಸರ್ ಲಾಂಚ್ ಅಂತ ಅನೌನ್ಸ್ ಮಾಡಿದ್ರೆ ನಮ್ಮ ತಂಡಕ್ಕೆ ಅದ್ಬೇಡ ಇದನ್ನೇ. ಸೊ ಟೀಸರ್ ಲಾಂಚ್ ಆಗಿದೆ. ಮೆಹಬೂಬ ಟೀಸರ್ ಲಾಂಚ್ ಮಾಡಿ. Thank you so much. Lights off. Rakshit Bullet on stage, please. ಅವರ ಜೊತೆಗೆ ಮತ್ತೊಬ್ರು ಬಿಗ್ ಬಾಸ್ ಸ್ಪರ್ಧಿ ಪವಿ ಪೂವಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಜಾಯಿನ್ ಆಗಬೇಕು. ಟೀಸರ್ ಹೇಗೆ ಅನಿಸ್ತು ನಿಮ್ಗೆ ಅಂತ ತಿಳಿಸ್ಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ಷಕ್ ಅವರೇ. ಟೀಸರ್ ಈಗಷ್ಟೇ ನೋಡಿದ್ರಿ, ತಂದೆಯವರ ಕೊನೆಯ ಸಿನಿಮಾ, ಏನ್ ಹೇಳ್ತೀರಾ ಮೆಹಬೂಬ ಚಿತ್ರದಲ್ಲಿ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಮೀಡಿಯಾ ಪ್ರತಿಯೊಬ್ಬರಿಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೆ ಈ ಒಂದು ಸಿನಿಮಾ ಏನಿದೆ ಮೆಹಬೂಬ, ಒಂದು 4 years ಅಂದರೆ 3 years ಬ್ಯಾಕ್ ಅಪ್ಪ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸಿನಿಮಾ ಆ್ಯಕ್ಟ್ ಮಾಡಿದ್ದು. ಇಡೀ ಸಿನಿಮಾ ಇದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಕೇಳಿದೆ ನನ್ನ ಬ್ರದರ್ ಅಂತ ಶಶಿ ಅವ್ರಿಗೆ, ಹೀರೋ ಸರ್ಗೆ, ನಮ್ಮಪ್ಪ ಇದ್ದಾರಾ ಅಂತ ಕೇಳಿದೆ. ಇದು ಲವ್ ಟೀಸರ್, ಇದು ನಿಮ್ಮಪ್ಪ ಲವ್ ಮಾಡಿಲ್ಲ ಸಿನಿಮಾದಲ್ಲಿ, ಅದಕ್ಕೋಸ್ಕರ ನಾನು ಒಬ್ಬರಿಗೋಸ್ಕರ ಇಟ್ಟಿರೋದು ಅಂತ ಕೇಳಿದೆ. ಮತ್ತು ನೆಕ್ಸ್ಟ್ ಬರೋ ಒಂದು ಟ್ರೈಲರಲ್ಲಿ ಅಪ್ಪ ಕಾಣಿಸ್ಕೊಳ್ತಾರೆ. ಇವಾಗ ಅಣ್ಣ ಕೂಡ ಹೇಳಿದ್ರು, ಎಲ್ಲಿ ಅಪ್ಪನೇ ಕಾಣಿಸಿಲ್ಲ ಟೀಸರ್ ಇಲ್ಲಿ ಅಂತ ಹೇಳಿದ್ರು. ಅಣ್ಣ ನೆಕ್ಸ್ಟ್ ಕಾಣಿಸ್ಕೊಂತಿರ್ತೀವಿ, ಅದಕ್ಕೊಂದು ಬರ್ತೀನಿ ಪ್ರಮೋಟ್ಗೆ ಅಂತ. ಇದು ಪ್ರಮೋಷನ್ ಅಂತ ಅಲ್ಲ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ತಂದೆ ಮಾಡಿದ್ದಾರೆ ಅಂತ ಅಲ್ಲ, ಇದು ಕೊನೆ ಸಿನಿಮಾ, ಒಂದು ಎಮೋಷ್ನಲ್ ಆಗಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡ್ತೀನಿ ಈ ಸಿನಿಮಾನ. ಎಲ್ರಿಗೂ ಒಳ್ಳೇದಾಗಲಿ. ಅನುಪಣ, ಥ್ಯಾಂಕ್ ಯು ಸೋ ಮಚ್. ಅದೊಂಥರ ಅದೃಷ್ಟ ಅಂತ ಅನ್ಕೊಂತೀವಿ. ತಿರ್ಗಾ ನಾವು ನಮ್ಮ ತಂದೆನ, ನಮ್ಮ ಫ್ಯಾಮಿಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸ್ಕ್ರೀನಲ್ಲಿ ನೋಡುವಂಥ ಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಾದ್ಮೇಲೆ ಒಳ್ಳೆ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ನಮಸ್ತೆ ಎಲ್ಲರಿಗೂ. ಟೀಸರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಶಿ ಅವರೇ ಆ್ಯಂಡ್ ನಿಮ್ಮೆಲ್ಲ ತಂಡಕ್ಕೂ, ಮೆಹಬೂಬ ತಂಡಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಟೀಸರ್ ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ರಕ್ಷಕ್ ಅವರೇ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದೀಗ ನಮ್ಮ ಟೀಸರ್ ಅನ್ನ ಪ್ರೀತಿಯಿಂದ ಲೋಕಾರ್ಪಣೆ ಮಾಡಿದಂತಹ ನಮ್ಮ ಬಿಗ್ ಬಾಸ್ ಸೀಸನ್ 10ನ ವಿನರ್ ಕಾರ್ತಿಕ್ ಮಹೇಶ್ ಅವರು ಟೀಸರ್ ಬಗ್ಗೆ ಹಾಗೂ ನಮ್ಮ ಚಿತ್ರತಂಡದ ಬಗ್ಗೆ ಮಾತನಾಡಬೇಕು, ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಆ್ಯಂಡ್ ಸಿನಿಮಾ ತಂಡದ ಹೀರೋ, ನಾಯಕ ನಟ ಶಶಿ ಆ್ಯಂಡ್ ಡೈರೆಕ್ಟರ್ ಸರ್ ಇಲ್ಲಿ ಸರ್, ನಮಸ್ತೆ. ಆ್ಯಂಡ್ ಇನ್ನು ಏನೇನು ಮಾಡ್ಬೋದು ಶಶಿ? ರೈತ, ಮಾಡರ್ನ್ ರೈತ, ಸಿನಿಮಾ ಪ್ರೊಡಕ್ಷನ್ ಆ್ಯಂಡ್ ಹೀರೋ, ಇನ್ನೇನಿದೆ ಎಲ್ಲ ನೋಡಿ. ಟೀಸರ್ ನೋಡಿದೆ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಎರಡು ಧರ್ಮಗಳ ಬಗ್ಗೆ, ಅಂದರೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ, ಪ್ರೀತಿನ ಎತ್ತಿ ಹಿಡಿಯುವಂಥ ಒಂದು ಕತೆ ಇದರಲ್ಲಿ ಇದೆ ಅಂತ ನನಗನ್ಸುತ್ತೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸರ್, ಎಸ್, ಕಿರಣ್ ಹಂಪಾಪುರ ಅವರು ಆ್ಯಂಡ್ ಅನೂಪ್ ಆಂಟೋನಿ ಅವರು ಡೈರೆಕ್ಟ್ ಮಾಡಿರುವಂಥದ್ದು. ಸರ್, ಆಲ್ ದಿ ಬೆಸ್ಟ್. ಸಿನಿಮಾಗೆ ಒಳ್ಳೇದಾಗಲಿ. ಮಾರ್ಚ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಾನು ಇನ್ನೊಂದು ಆ್ಯಕ್ಚುಲಿ ಬುಲೆಟ್ ಪ್ರಕಾಶ್ ಸರ್, ನಾನು ಅವ್ರು ತುಂಬ ಇಷ್ಟಪಡ್ತೀನಿ, ಅವ್ರ ಆ್ಯಕ್ಟಿಂಗು, ಅವ್ರ ಟೈಮಿಂಗು ಎಲ್ಲ. ಸುಮಾರು ಸಿನಿಮಾಗಳು ನೋಡ್ಕೊಂಬಂದಿದ್ದೀವಿ. ಡೆಫಿನೆಟ್ಲಿ ನಾನು ಸಿನಿಮಾ ನೋಡ್ತೀನಿ ಸರ್. ಸಿನಿಮಾ ಲಾಸ್ಟ್ ಸಿನಿಮಾ ಅಂತಂದರೆ. ಆ್ಯಂಡ್ ಸೊ ಟೀಸರ್ ತುಂಬ ಚೆನ್ನಾಗಿದೆ, ಒಳ್ಳೇದಾಗಲಿ. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಐ ವಿಶ್ ಯು ಗುಡ್ ಲಕ್ ಶಶಿ. ಆಲ್ ದಿ ಬೆಸ್ಟ್ ಸರ್. ಎಲ್ಲಿ? ಥ್ಯಾಂಕ್ ಯು.
ಥ್ಯಾಂಕ್ ಯು. ಪಾವನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರು ಆಕ್ಚುಲಿ ನಮ್ಮ ಕಾಲೇಜ್, ಸೇಮ್ ಕಾಲೇಜ್, ಮಹಾಜನಸ್ ಪ್ರಾಡಕ್ಟ್, ನಾನು ಮೈಸೂರು, ಅವರು ಅಲ್ಲೇ ಓದಿದ್ದು. ಸೊ ನನಗೆ ಇಲ್ಲ ಹೇಳೋದು ಬೇಡ. ಹೌದು, ಒಂದೇ ಕಾಲೇಜಲ್ಲಿ ಓದಿದ್ವಿ. ಸೊ ಮಹಾಜನಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಹೊರಗಡೆ ತಂದಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಬಂದಿದ್ದಾರೆ ಮಹಾಜನಸ್ ಕಾಲೇಜಿಂದ. ಸೊ ನಿಮ್ಗೂ ಹಾಂ ನಾನಿದ್ದಾಗ ಅವ್ರ ಕಾಲೇಜಲ್ಲಿ ಇರಲಿಲ್ಲ, ಆಯ್ತಾ. ಸೊ ತುಂಬ ಚೆನ್ನಾಗಿ ಕಾಣಿಸ್ತೀರ ಮೇಡಮ್. ಆ್ಯಂಡ್ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸಿನಿಮಾ ಮೆಹಬೂಬಾ ಸಿನಿಮಾ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನೀವು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳೋದು ಮುಗಿದು ಸಂಗೀತ ಸುಧೆಯಲ್ಲಿ ತೇಲಾಡೋದಕ್ಕೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಇರಿ ಒಂದೇ ನಿಮಿಷ ಕಾರ್ತಿಕ್. ಇದೀಗ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ಶಶಿ ಅವರು ಒಂದು ಹೂಗುಚ್ಛ ನೀಡೋದ್ರ ಮೂಲಕ ಧನ್ಯವಾದ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪಾವನಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ರಕ್ಷಕ್ ಬುಲೆಟ್ ಅವರು ಹಾಗೂ ಪವಿ ಪೂವಪ್ಪ ಅವರು ಕೂಡ ದಯಮಾಡಿ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಮೆಹಬೂಬಾ ಚಿತ್ರತಂಡಕ್ಕೆ ಇವತ್ತಿನ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಾ. ಚಿತ್ರತಂಡದ ಪರವಾಗಿ ಆತ್ಮೀಯ ಧನ್ಯವಾದಗಳು ಮೂರೂ ಜನರಿಗೂ ಕೂಡ. ಅನೂಪ್ ಸರ್ ಅವರು ಬಾನೆತ್ತರದಿಂದ ಇಳ್ಕೊಂಡು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಮೆಹಬೂಬಾ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಕ್ಕಾಗಿ ನಿಮ್ಮೂರಿಗೂ ಕೂಡ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಇವತ್ತು ಡಿಜಿಟಲಿ ಲಾಂಚ್ ಮಾಡ್ತಾ ಇರುವಂತಹ 10 ಸೀಸನ್ಗಳ ವಿನ್ನರ್ಸ್ಗೂ ಕೂಡ ಈ ಮೂಲಕ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ನೇರವಾಗಿ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೋಡಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ನೇರವಾಗಿ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡುವಂತಹ ಸಮಯ. ಮೊದಲದಾಗಿ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ ನಮ್ಮ ಸಿನಿಮಾದ ನಾಯಕ ನಟ ಮಾತ್ರ ಅಲ್ಲ, ಒಂದು ಇಡೀ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಸಿನಿಮಾ. ಫಸ್ಟ್ ಆಫ್ ಆಲ್ ಶಶಿ ಬ್ರದರ್ಗೆ ಥ್ಯಾಂಕ್ಸ್ ಹೇಳಬೇಕು.
ಫುಲ್ಲು ಕ್ಲೈಮ್ಯಾಕ್ಸ್ವರೆಗೂ ಬಂದು ಕೂತಿದ್ದೀವಿ. ಇನ್ನೊಂದು 5 ಡೇಸ್ ಕೆಲಸ ಇದೆ, ಪ್ರಿಮಿಕ್ಸ್ ನಡೀತಾ ಇದೆ. ನನಗೆ ಈ ಸಿನಿಮಾದಲ್ಲಿ ಒಂದು ಎಮೋಷನ್ ಇತ್ತು ತುಂಬ. ರೆಗ್ಯುಲರ್ ಫಾರ್ಮೆಟಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಈ ಸಿನಿಮಾನ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಗಿರುತ್ತೆ ಅಂದರೆ ಈ ಸಿನಿಮಾದಲ್ಲಿ ಸಿನಿಮಾ ನೋಡೋರು ಕಂಪ್ಲೀಟ್ಲಿ ಟ್ರ್ಯಾಪ್ ಆಗಿಬಿಡ್ತಾರೆ. ಸೊ ಹಾಡುಗಳನ್ನ ಆ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ಬಳಸ್ಕೊಂಡು ಹೋಗಿದ್ದೀವಿ. ಹಾಡುಗಳು ಸಪ್ರೇಟಾಗಿ ಏನು ಕಾಣಿಸಲ್ಲ ಸಿನಿಮಾದಲ್ಲಿ, ಕತೆ ಸಮೇತ ಇರುತ್ತೆ. ಆಮೇಲೆ ಬುಲೆಟ್ ಪ್ರಕಾಶ್ ಅಣ್ಣನ ಜೊತೆ ಎಷ್ಟೋ ಸಿನಿಮಾ ಕೆಲಸ ಮಾಡಿದ್ದೀನಿ. ಕಳಸಿಪಾಳ್ಯ ತುಂಬ ದೊಡ್ಡ ದೊಡ್ಡ ಸಿನಿಮಾ. ನನಗೆ ಈ ಸಿನಿಮಾ ಅವರು ಲಾಸ್ಟ್ ಸಿನಿಮಾ ಅಂತ ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ. ಶೂಟ್ ನಡೀತಾನೆ ಇತ್ತು. ಡಬ್ಬಿಂಗ್ ಟೈಮ್ ಬಂದಾಗ ಆ ವಿಷಯ ಕೇಳಿದ್ಮೇಲೆ ಬೇಜಾರಾಯಿತು. ಸೊ ಎಸ್ಪೆಷಲಿ ಅವ್ರ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್ ಆಗಿದೆ ಅವ್ರ ಸೀನ್ಸ್ ಎಲ್ಲ. ನಮ್ಮ ಡೈರೆಕ್ಟ್ರು ಈ ಸಿನಿಮಾನ ತುಂಬ ಪರ್ಫೆಕ್ಟಾಗಿ ಎಲ್ಲೂ ಗ್ರಿಪ್ ಬಿಡ್ದಂಗೆ ನೀಟಾಗಿ ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು. ಥಿಯೇಟರ್ಗೆ ಅಂತಲೇ ತುಂಬ ಬ್ಯೂಟಿಫುಲ್ಲಾಗಿ ಸೌಂಡ್ ಡಿಸೈನ್ ಮಾಡ್ತಾಯಿದ್ದೀವಿ. ಸೊ ಹೌದು, OTTಗೆ ಬಂದಮೇಲೆ ಸಿನಿಮಾ ನೋಡ್ತೀರಾ. ಥಿಯೇಟ್ರಲ್ಲಿ ಸಿನಿಮಾ ಇರಲಿಲ್ಲ, OTTಲಿ ನೋಡಿದಾಗ ಸಕ್ಕತ್ತಾಗಿತ್ತು, ಥಿಯೇಟ್ರಲ್ಲಿ ಇರಲಿಲ್ಲ. ಸೊ ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಥಿಯೇಟ್ರಿಗೆ ಬಂದಾಗ ಈ ಸಿನಿಮಾ ನೋಡಿ ತುಂಬ ಖುಷಿ ಆಗುತ್ತೆ. ಎಲ್ಲ ಟೆಕ್ನಿಷಿಯನ್ಸು ಎಸ್ಪೆಷಲಿ ನನ್ನ ಟೀಮ್ ಹಿಂದೆ ಆಲ್ಮೋಸ್ಟ್ ಒಂದು 300-350 ಜನ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬ ಇದೆ. ಫಸ್ಟು ನಾನು ನಮ್ಮ ರಘುಶಾಸ್ತ್ರಿ ಅವರಿಗೆ ಕೊಡ್ತೀನಿ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ರಘುಶಾಸ್ತ್ರಿ ಅವರು ನಮ್ಮ ಸಿನಿಮಾದಲ್ಲಿ ಸಂಭಾಷಣೆಯ ಜೊತೆಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ನಿಮ್ಮ ಅನುಭವ. ನಮಸ್ಕಾರ ಎಲ್ರಿಗೂ, ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ. ಇದು ಮೆಹಬೂಬಾ ಪ್ರೀತಿಯ ಮೇಲೆ ಬೇಸ್ ಆಗಿರುವಂಥ ಸಿನಿಮಾ. ಆದರೆ ಟೆಕ್ನಿಷಿಯನ್ ಆಗಿ ನನಗೆ ಇದು ಗೆಳೆಯರ ಸಿನಿಮಾ. ಎಲ್ಲರೂ ಗೆಳೆಯರು ಸೇರಿ ಒಟ್ಟಾಗಿ ಮುದ್ದಾಗಿ ಮಾಡಿರೋಂಥ ಒಂದು ಸಿನಿಮಾ. ಈ ಸಿನಿಮಾ ಕತೆ ನನಗೆ ಅನೂಪ್ ಸರ್ ಹೇಳಿದಾಗ ಈ ಥರ ಸಂಭಾಷಣೆ ಬರೀಬೇಕು, ಸಾಹಿತ್ಯ ಬರೀಬೇಕು ಅಂದಾಗ ಸಾಂಗ್ಸ್ ನಾನು ಬರಿತಾನೆ ಇದ್ದೆ. ನಾನು ಲೂಸಿಯಿಂದ ಲಿರಿಕ್ ರೈಟ್ರಾಗಿ ವರ್ಕ್ ಮಾಡ್ತಾನೆ ಇದ್ದೆ. ಈ ಸಿನಿಮಾದಲ್ಲಿ ಏನಾದರೂ ಹೊಸ ಸಿಚುಯೇಷನ್ ಬೇಕು, ಹೊಸ ಥರದ್ದು ಏನಾದರೂ ಬರೀಬೇಕು ಅಂತ ಅಂದಾಗ ರಿಲಿಜಿಯನ್, ದೇವ್ರ ಮೇಲೆ ಒಂದು ಸಿಚುಯೇಷನ್ ಇತ್ತು. ಅದು ತುಂಬ ಕಷ್ಟವಾಗಿತ್ತು. ಯಾಕೆಂದರೆ ಏನೇ ಬರೆದ್ರೂ ಕಾಂಟ್ರವರ್ಸಿ ಆಗುತ್ತೆ, ಏನೇ ಬರೆದ್ರೂ ಅದು ಗಲಾಟೆ ಆಗಬಾರ್ದು. ಆ ಥರದ್ದು ಒಂದು ಮಿಡಲ್ ಬೇಸ್ ಮೇಲೆ ಇಟ್ಕೊಂಡು ಬರಿಬೇಕಾದಂಥ ಸಾಂಗ್ ಇದು. ಎಲ್ಲ 4 ಸಾಂಗ್ಗಳು ನಾನು ಬರೆದಿರೋದು. ಮ್ಯಾಥ್ಯೂಸ್ ಮನು ಅವರ ಕಂಪೋಸಿಷನಲ್ಲಿ ಒಂದು ವಿಭಿನ್ನತೆ ಇರುತ್ತೆ. ಅಂದರೆ ರೆಗ್ಯುಲರ್ ಆಗಿ ನೀವು ಒಂದು ಪಲ್ಲವಿ, ಒಂದು ಚರಣದಲ್ಲಿ ಏನು ಟ್ಯೂನ್ಗಳು ರಿಪೀಟ್ ಆಗಿರುತ್ತೆ, ಅದು ಇಲ್ಲದೆ ಆ ಮೊನಾಟನಿನ ಬ್ರೇಕ್ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಟ್ಯೂನ್ಗಳಿಗೆ ಲಿರಿಕ್ ಬರೆಯೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಯಾವಾಗಲೂ. ಸೊ ಆ ಥರದ ಸಾಂಗ್ಸ್ಗಳಲ್ಲೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ ಮನು ಅವರು. ಸಿನಿಮಾ ಒಂದು ಪ್ರೀತಿಗೆ ಯಾವುದೇ ಜಾತಿ ಇಲ್ಲ. ನಾವು 2030ಕ್ಕೆ ಮಾರ್ಸಿಗೆ ಹೋಗ್ತಿದ್ದೀವಂತೆ, ಬಟ್ ನಾವು ಯಾರು ಇನ್ನೂ ಜಾತಿಯಿಂದ ಈಚೆ ಬರೋಕ್ಕಾಗಿಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮಗೆಲ್ಲ ಅನಿಸುತ್ತೆ. ಜನರಿಗೆ ಅದೊಂದು ಸ್ಟ್ರಾಂಗೆಸ್ಟ್ ಫೀಲಿಂಗ್ ದಾಟಬೇಕು. ಅಂದರೆ ಇನ್ನು 100 ವರ್ಷ ಆದಮೇಲೆ ನಾವು ಯಾರು ಇರಲ್ಲ, ಬಟ್ ನಾವು ಹೊಡೆದಾಡಿದ್ದು ಯಾವುದಕ್ಕೆ ಅನ್ನೋದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ಸಿನಿಮಾ ನೋಡಿದಾಗ. ಸೊ ಪ್ರೀತಿನೇ ಈ ಸಿನಿಮಾ. ಲವ್ ಇಸ್ ಗಾಡ್ ಅನ್ನೋದು ಇರುತ್ತಲ್ಲ ಜನರಲಿ. ಸೊ ಈ ಪ್ರೀತಿ ಈ ಸಿನಿಮಾದಲ್ಲಿ ಇಬ್ಬರು ನಜರಿಯಾ ಮತ್ತು ಕಾರ್ತಿಕ್ ಮಧ್ಯೆ ನಡೆಯುವಂಥ ಒಂದು ಪ್ರೀತಿಯ ಬೇಸಾಗಿರುತ್ತೆ. ಮಿಕ್ಕಿದ್ದನ್ನು ನಿರ್ದೇಶಕರು ಹೇಳ್ತಾರೆ. ಸೊ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ. ಈ ಒಂದು ಸಿನಿಮಾಗೆ ನಾಯಕ ನಟರಾಗಿರ್ಬೋದು, ಶಶಿ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್. ಶಶಿ ಅವ್ರದ್ದು ಫಸ್ಟ್ ಟೈಮ್ ಅಂತ ನಿಮ್ಗೆ ನೋಡಿದಾಗ ಅದು ಗೊತ್ತಾಗಲ್ಲ, ಇವ್ರು ಆ್ಯಕ್ಟ್ ಮಾಡ್ತಾ ಬಂದಿದ್ದಾರೆ ಅಂತ ಅನಿಸುತ್ತೆ. ಪವನ್ ಅವ್ರ ಬಗ್ಗೆ ಹೇಳೋದೇ ಬೇಡ, ಶಿ ಇಸ್ ಅ ಬ್ರಿಲಿಯಂಟ್ ಆ್ಯಕ್ಟ್ರೆಸ್. ಸೊ ಈ ಸಿನಿಮಾ ಒಟ್ಟು ಎಲ್ಲ ಒಂದು ಫ್ರೆಶ್ನೆಸ್ ಇದೆ. ಇಲ್ಲ, ಅವರು ಮೈಸೂರವರು, ಅವ್ರದ್ದು ಗೊಂಬೆಗಳೆಲ್ಲ ಇನ್ನು ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಮಾಧ್ಯಮದವ್ರು ನೋಡಿದ್ದಾರೆ, ಆಡಿಯನ್ಸ್ ನೋಡಿದ್ದಾರೆ, ನಾನೇನು ಹೇಳೋದು. ಸೊ ನಿಮಗೆಲ್ಲ ನೋಡಿದಾಗ ಒಂದು ಫ್ರೆಶ್ನೆಸ್ ಕಾಣಿಸುತ್ತೆ. ಹೊಸ ಸಿನಿಮಾಗಳು ಬರ್ತಾನೆ ಇರುತ್ತೆ. ಹೊಸತನ ತೊಗೊಂಡು ಬರೋ ಸಿನಿಮಾಗಳು ಇಂಪಾರ್ಟೆಂಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ ನಿಟ್ಟಿನಲ್ಲಿ ಮೆಹಬೂಬಾ ಒಂದು ಹೊಸತನ ಜೊತೆಗೆ ಬರುತ್ತೆ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಘುಶಾಸ್ತ್ರಿ ಅವರು. ಈಗ ನಮ್ಮ ನಿರ್ದೇಶಕರು ಅನೂಪ್ ಆಂಟನಿ ಅವರು ಮೆಹಬೂಬಾ ಹುಡುಕಿ ಹೇಳಬೇಕು. ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ನಮ್ಮ ಟೀಸರ್ ಇವೆಂಟ್ಗೆ.
ಆ್ಯಂಡ್ ಮೆಹಬೂಬಾ ಅನ್ನೋದು ನಮ್ಮ ಈ ಟೀಮ್ಗೆ ಒಂದು ಬ್ಯೂಟಿಫುಲ್ ಜರ್ನಿ ಇದು. ಶಶಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ ಆ್ಯಂಡ್ ಅದು ಅಲ್ಲದೆ ಈ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಒಬ್ಬರು ಹೊಸಬ್ರ ಜೊತೆಗೆ ಅಂತ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಆಸ್ ಎ ಡೈರೆಕ್ಟರ್ ಒಂದು ಟೆನ್ಷನ್ ಇರುತ್ತೆ. ಅಂದರೆ ನಮಗೆ ಬೇಕಾಗಿರೋವಂಥ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮ್ಯಾನರಿಸಮ್ಸ್ ಆಗಲಿ ಬರುತ್ತಾ ಏನು ಅಂತ. ಬಟ್ ಫಸ್ಟ್ ಡೇನೇ ಅವರು ನನ್ನ ಇಂಪ್ರೆಸ್ ಮಾಡಿಬಿಟ್ರು. ಅಂದರೆ ಈ ಕ್ಯಾನ್ ಪರ್ಫಾರ್ಮ್ ಎನಿಥಿಂಗ್ ಅನ್ನೋ ಥರ ಒಂದು ಆಯಿತು. ಸೊ ಅಲ್ಲಿಂದ ಆಗಿ ಎಸ್ ಗಿವನ್ ಇಸ್ ವೆರಿ ಬೆಸ್ಟ್. ಅಂದರೆ ಅವ್ರ ಫಸ್ಟ್ ಸಿನಿಮಾ ಅಂತ ಯಾರು ಹೇಳೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ಪಾವನಾಜಿ ಅವರು ಆಲ್ರೆಡಿ ಪ್ರೂವ್ ಮಾಡಿರೋವಂಥ ಒಂದು ಆ್ಯಕ್ಟ್ರೆಸ್ಸು. ಆ್ಯಂಡ್ ಈ ಸಿನಿಮಾದಲ್ಲಿ ಅವ್ರದ್ದೊಂದು ತುಂಬ ವಿಶೇಷತೆ ಇದೆ. ಅದು ಸಿನಿಮಾ ರಿಲೀಸ್ ಆದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಮೆಹಬೂಬಾ ಸಿನಿಮಾದಲ್ಲಿ ಒಂದು ಸ್ಟಾರ್ ಕ್ಯಾಸ್ಟು ಅಂದರೆ ತುಂಬ ಇದೆ. ಈಗ ಶಶಿ ಸರ್, ಪಾವನಾ ಅವರು, ಜೊತೆಗೆ ಕಬೀರ್ ದುವಾನ್ ಸಿಂಗ್ ಅಂತ ಇದ್ದಾರೆ. ಆಮೇಲೆ ಬುಲೆಟ್ ಪ್ರಕಾಶ್ ಸರ್ ಇದ್ದಾರೆ, ಜೈ ಜಗದೀಶ್ ಸರ್ ಇದ್ದಾರೆ, ಸಲ್ಮಾನ್ ಅಹಮದ್ ಅವರು ಇದ್ದಾರೆ, ಸಂದೀಪ್ ಅವರು ಇದ್ದಾರೆ, ಆ್ಯಂಡ್ ಸತ್ಯ ಅವರಿದ್ದಾರೆ, ವಿಜಯಲಕ್ಷ್ಮಿ ಸಿಂಗ್ ಇದ್ದಾರೆ, ಮೋಹನ್ ಚುನೇಜಾ ಅವರು ಇದ್ದಾರೆ. ಈ ಥರ ತುಂಬ ಜನ ಸ್ಟಾರ್ ಕ್ಯಾಸ್ಟ್ ತುಂಬಿರೋವಂಥ ಒಂದು ಸಿನಿಮಾ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಆನ್ ಸ್ಕ್ರೀನ್ ಎಲ್ಲರೂ ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಜೊತೆ ನಿಂತ್ಕೊಂಡಂಥ ನಮ್ಮ ಸಿನಿಮಾದ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಕ್ಯಾಮ್ರಾಮನಿಂದ ಆಗಲಿ. ಈಗ ಕಿರಣ್ ಅಂಪಾಪುರ್ ಸರ್ ಅವ್ರಿಗೆ ಆ್ಯಕ್ಚುಲಿ ಶೂಟ್ ಇದೆ, ಬರೋಕ್ಕಾಗಲಿಲ್ಲ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಮನುಗೂ ನನಗೂ ಅಂತೂ ಈ ಸಿನಿಮಾ ಒಂದು ಕಾಂಪಿಟೇಷನ್ ಥರ ಇತ್ತು. ನನ್ನ ಸ್ಕ್ರೀನ್ ಪ್ಲೇನ ನಿನ್ನ ಬ್ಯಾಕ್ಗ್ರೌಂಡ್ ಸ್ಕೋರ ಅನ್ನೋ ಥರ ಒಂದು ಚಾಲೆಂಜ್ ಇತ್ತು. ಈಗ ಆಲ್ರೆಡಿ ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಬಿಟ್ಟಿದ್ದಾರೆ, ಎಲ್ಲರೂ ಕೇಳಿದ್ದೀರಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಅಷ್ಟೇ ಹಾಂಟ್ ಮಾಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಪ್ರಕಾಶ್ ಸರ್, KM ಪ್ರಕಾಶ್ ಸರ್ ಎಡಿಟರು, ಅವರು ಆಲ್ರೆಡಿ ಅವ್ರ ಜಡ್ಜ್ಮೆಂಟೇ ಎಲ್ರಿಗೂ ಗೊತ್ತಿರುತ್ತೆ. ಅವ್ರ ಸಕ್ಸಸ್ ರೇಷಿಯೋ ಏನಿದೆ, ಅವ್ರ ಇಂಡಸ್ಟ್ರಿಯಲ್ಲಿ ಇವತ್ತು ನಂಬರ್ 1 ಎಡಿಟರು. ಸೊ ಅವ್ರು ಹೇಗೆ ಅಂದರೆ ಅವ್ರ ಹತ್ರ ಎಡಿಟಿಂಗ್ ಅಂತ ನಾನು ಹೋಗಿ ಕೂತಾಗ ಒಂದು ಸೀನ್ ಲ್ಯಾಗ್ ಆಗುತ್ತೆ ಅನ್ನೋ ಕಟ್ ಮಾಡಿಬಿಡ್ತಾರೆ ಅವರು. ಬೇಡ ಡೈರೆಕ್ಟರ್ ಇದನ್ನು ಕಟ್ ಮಾಡಿಬಿಡೋಣ, ಈ ಸೀನ್ ಬೇಡ ಹಿಂಗೆ ಮಾಡ್ಬಿಡೋಣ ಅನ್ನೋ ಥರ ಇದು ಮಾಡ್ತಾರೆ. ಅವರ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅವರು ಅಷ್ಟೇ ಸಿನಿಮಾ ನೋಡಾದ್ಮೇಲೆ ಅಂದರೆ RR ಮುಗಿತಾರಂಗೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಒಂದು ಒಳ್ಳೆ ಹಿಟ್ ಆಗಲಿ ಅಂತಲೇ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ರಘು ಶಾಸ್ತ್ರಿ ಅವರು, ನನ್ನ ಆತ್ಮೀಯ ಗೆಳೆಯ, ಈ ಸಿನಿಮಾ ನಾನು ಕರೆದಿ ರಘು ಸರ್ ನೀವೇ ಬರ್ಕೊಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಬಂದರು. ಸೊ ಕಂಪ್ಲೀಟಾಗಿ ಆ ಡೈಲಾಗ್ಸ್ ಆಗಲಿ, ಒಟ್ಟು ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 1 ಸಾಂಗ್ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಇನ್ನು 4 ಸಾಂಗು ರಘು ಸರೇ ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಹಾಡುಗಳು. ಆ್ಯಂಡ್ ಅದು ಬಿಟ್ಟು ಇನ್ಕ್ಲೂಡಿಂಗ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಶರತ ಅಂತ ಅಸೋಸಿಯೇಟು, ಆ್ಯಂಡ್ ಪ್ರವೀಣ್ ಅಂತ, ಇವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಭರತ್ ಜೈನ್ ಅಂತ ಜೈನ್ಕಾರ್ ಆಡಿಯೋದವರು, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವತಾರ್ ಮೀಡಿಯಾಸ್ ಅಂತ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಏನಿದೆ, ಅವ್ರು ಕೂಡ ನಮ್ಮ ಟೀಮ್ಗೆ ಒಂದು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಎನಿ ಟೈಮ್ ನಾವು ಹೋದಾಗಲೂ ನಮ್ಗೆ ಈ ಥರ ಔಟ್ಪುಟ್ ಬೇಕು, ಈ ಥರ ವರ್ಕ್ ಆಗಬೇಕು, ಈ ಥರ TDS ವರ್ಕ್ ಆಗಬೇಕು ಅಂದಾಗ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ಇದೇ ಮಾರ್ಚ್ 15 ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ದಯವಿಟ್ಟು ಸಿನಿಮಾನ ಬಂದು ನಮ್ಮ ಜೊತೆ ಥಿಯೇಟರ್ ನೋಡಿ, ಹಾಗೆ ಒಂಚೂರು ನಮಗೆ ಎನ್ಕರೇಜು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಒಂದು ಮೆಹಬೂಬಾ ಬಂದು ಒಂದು ಮುದ್ದಾದಂಥ ಒಂದು ಲವ್ ಸ್ಟೋರಿ ಸರ್. ಎರಡು ಧರ್ಮಗಳ ನಡುವೆ ಯಾವುದೋ ಸಂಘರ್ಷ ಏನಿಲ್ಲ. ಒಂದು ಹುಡುಗ ಒಂದು ಹುಡುಗಿ, ಕಾರ್ತಿಕ್ ನಜ್ರಿಯಾ ಅನ್ನೋ ಇವ್ರು ಇಬ್ಬರ ಮಧ್ಯದಲ್ಲಿ ಆಗುವಂತ ಒಂದು ಮುದ್ದಾದ ಲವ್ ಸ್ಟೋರಿ ಸರ್. ಜಾತಿ ಸರ್, ಪ್ರೀತಿಗೆ ಜಾತಿ ಧರ್ಮ ಗೊತ್ತಿಲ್ಲ ಸರ್, ಅದೇ ಕಾನ್ಸೆಪ್ಟ್. ಅದನ್ನೇ ಹೇಳಿರೋದು, ಪ್ರೀತಿಗೆ ಜಾತಿ ಧರ್ಮ ಅನ್ನೋದೇನಿಲ್ಲ. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತ ಏನೂ ಇಲ್ಲ ಸರ್. ಒಂದು ಮುದ್ದಾದಂತ ಒಂದು ಲವ್ ಸ್ಟೋರಿ ಇದೆ ಅಷ್ಟೇ. ನಾನು ಮಾತಾಡ್ತೀನಿ, ನಾನೇನೆಲ್ಲ ಬಿಟ್ಟಿದ್ದೀನಿ, ನಾವೆಲ್ಲರೂ ಏನೇನು ಬಿಟ್ಟು ಅದನ್ನೆಲ್ಲ ಶಶಿಯರ್ ಕವರ್ ಅಪ್ ಮಾಡ್ತಾರೆ. ಸೊ ಬೆಟರ್ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಆಗೋನಿಯ ನಿಕೇತನ. ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ಮೆಲ್ಲರನ್ನು ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೋತೀನಿ. ಎಲ್ಲ ಮಾಧ್ಯಮದವ್ರಿಗೂ ಆಗಿ ಇವತ್ತು ನಮಗೆ ಗೆಸ್ಟ್ ಆಗಿ ಬಂದಿರುವಂಥ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ವಿನ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನಮ್ಮ ನಿಮ್ಮ ಬೆಸ್ಟ್ ವಿಶಸ್ ಹಾಗೂ ನಿಮ್ಮ ಸಪೋರ್ಟ್ನ ತೋರ್ಸೋದಕ್ಕೆ ಬಂದಿರೋದಕ್ಕೆ. ಸಿನಿಮಾದ ಟೀಸರ್ ಲಾಂಚ್ ಇವತ್ತು. ಒಂದು ಕಿರು ಪರಿಚಯ ಅಷ್ಟೇ, ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು. ಟ್ರೈಲರ್ ಅಭಿ ಭಿ ಬಾಕಿ ಹೇ, ಒಂದು ಧಮಾಕ ಬರುತ್ತೆ. ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಆಗಿ ಇದ್ದಂಥ ಒಂದು ಜರ್ನಿ ಸಿನಿಮಾ. ಇದಕ್ಕೆ ತುಂಬ ಕಾಣಿಸ್ಕೊಳ್ದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ.
ದಿಸ್ ಈಸ್ ಮೈ ಕೋರ್ ಟೀಮ್. ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ಥರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬ ಜರ್ನಿಯಲ್ಲಿ ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ. ಅದೆಲ್ಲವನ್ನೂ ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಇಟ್ಸ್ ಟ್ರೂಲಿ ಎ ಸಕ್ಸಸ್. ಒಂದು ಈ ಸಿನಿಮಾದ ರಿಲೀಸೇ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ. ಮಾರ್ಚ್ 15 ಬರ್ತಿದ್ದೀವಿ. ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ, ಹಾಗೆ ಸಂಭಾಷಣೆ, ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್. ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬ ಮೀನಿಂಗ್ಫುಲ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ತುಂಬಿಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ನನಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ, ತುಂಬ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಾನು ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನೂಪ್ ಸರ್. ಬಿಕಾಸ್ ನಾನು ಅಲ್ಲದ ನಾನನ್ನು ಪೋಟ್ರೆ ಮಾಡಬೇಕಿತ್ತು, ನಾನು ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳಬೇಕಿತ್ತು. ಆ ಎಷ್ಟೋ ವಿಷಯಗಳನ್ನ ನಾನು ಆ ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು. ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಅವತಾರ್ ಸ್ಟುಡಿಯೋಸಿಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ, ಅವರ ಎಕ್ಸ್ಪೀರಿಯನ್ಸಸ್ ಆಗಲಿ ಕಾನ್ಸ್ಟೆಂಟಾಗಿ ಕೇಳಕ್ಕೆ ಸಿಗ್ತಿದೆ. ಅವ್ರು ಎಷ್ಟು ಇಮರ್ಸ್ ಆಗಿಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನ್ನೋದು, ಅದಕ್ಕೆ ಎಲ್ಲವನ್ನೂ ಕ್ರೆಡಿಟ್ಸ್ ನಾನು ಮನು ಮ್ಯಾಥ್ಯೂ ಸರ್ಗೆ ಕೊಡ್ತೀನಿ. ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿಗೆ, ಪ್ರೇಮ ಕಥೆಗೆ. ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ. ಆ್ಯಂಡ್ ಈ ಸಿನಿಮಾನ ತುಂಬ ಬ್ಯೂಟಿಫುಲ್ ಆಗಿ ಮಾಡಿರೋದಕ್ಕೆ ಕಿರಣ್ ಪಪೂರ್ನ ಸರ್ನ ಇವತ್ತು ನಾನು ವೇದಿಕೆಯಲ್ಲಿ ನೆನಪಿಸ್ಕೋತೀನಿ. ಅವರ ನನ್ನ ಜರ್ನಿ ತುಂಬ ದೊಡ್ಡದು, ಈ ಸಿನಿಮಾ ಜರ್ನಿನೂ ತುಂಬ ದೊಡ್ಡದು. ಮೆಹಬೂಬಾ ಎಲ್ಲವನ್ನ ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಸಿನಿಮಾಗೆ, ಎಲ್ಲ ಸಿನಿಮಾಗೂ ಮುಖ್ಯ, ಕನ್ನಡ ಸಿನಿಮಾಗಳಿಗೆ. ಆ್ಯಂಡ್ ನಿನ್ನೆ ನಾವು ತುಂಬ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ 99 ರೂಪೀಸ್ಗೆ PVR ಹಾಗೂ ಐನಾಕ್ಸ್ ನಮಗೆ ಶೋಸ್ಗಳನ್ನ ಕೊಟ್ಟಿತ್ತು. ತುಂಬ ಜನ ಸಿನಿಮಾನ ನೋಡಿದ್ರು ನೆನ್ನೆ ಥಿಯೇಟರ್ಸ್ಗೆ ಹೋಗಿ. ಎಲ್ಲ ಬುಕ್ ಮೈ ಶೋಸ್ ಆ್ಯಂಡ್ ಥಿಯೇಟರ್ಸ್ ಎಲ್ಲ ಫುಲ್ ಆಗಿತ್ತು. ಕೇಳೋಕ್ಕೆ ತುಂಬ ಖುಷಿ ಆಗ್ತಿತ್ತು, ಇರೆಸ್ಪೆಕ್ಟಿವ್ ದ ಲ್ಯಾಂಗ್ವೇಜಸ್. ಈವನ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ನೆನೆ ತೊಗೊಂಡ್ರು ಅಂತ. ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇರಲಿ, ನಮ್ಮ ಆಡಿಯನ್ಸ್ ಜಾಸ್ತಿ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡೋ ಅಂಥ ಭಾಗ್ಯ ಅವ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ನಿನ್ನೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮ್ಯಾರಥಾನ್ ಮಾಡೋಳಿದ್ದೆ, ಮಿಸ್ ಆಯಿತು. ಆ್ಯಂಡ್ ನೀವೆಲ್ಲರೂ ನಮ್ಮ ಜೊತೆ ಮಾರ್ಚ್ 15th ಸಿನಿಮಾನ ನೋಡಿ. ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ, ನಮ್ಮ ಪ್ರೀತಿ ನಿಮ್ಗೆ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ಇದೀಗ ನಮ್ಮ ನಾಯಕ ಹಾಗೂ ನಿರ್ಮಾಪಕರಾಗಿರುವ ಶಶಿ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನಲ್ಲಿ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬಾ. ಮೆಹಬೂಬಾ ನನ್ನ ಜೀವನಕ್ಕೆ ತುಂಬ ಅಂದರೆ ಇನ್ನೊಂದು 10 ತುಂಬಗಳು ಹಾಕೊಳ್ಳೋ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ. ಬಿಫೋರ್ ಐ ಸ್ಟಾರ್ಟ್, ಥ್ಯಾಂಕ್ ಯು ರಕ್ಷಕ್ ಬಂದಿದ್ದಕ್ಕೆ, ಆ್ಯಂಡ್ ಪವಿ ಅವರೇ ಆ್ಯಂಡ್ ಕಾರ್ತಿಕ್. ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು, ನಾನು ಪ್ರಾಮಾಣಿಕವಾಗಿ ಕರೆದೆ. ಆ್ಯಂಡ್ ಬಿಕಾಸ್ ಆಫ್ ದೇರ್ ಬ್ಯುಸಿ ಶೆಡ್ಯೂಲ್ ದೆ ಸೆಟ್ ದಟ್ ದೇ ವಿಲ್ ಬಿ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂಥ ಪ್ರಯತ್ನ ಜನ್ಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ. ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದರೆ, ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅಪಮಾನಗಳನ್ನು ಅನುಭವಿಸಿದ್ದ ನಾನು ಈ ಎಲ್ಲ ಅವಮಾನಗಳಿಗೂ ಒಂದೇ ಒಂದು ಉತ್ತರ, ಅದು ಮೆಹಬೂಬಾ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಪ್ರತಿ ಸಾರಿ ಯಾಕೆ ಸಿನಿಮಾ 2 ವರ್ಷ ಆಯಿತು 3 ವರ್ಷ ಆಯಿತು, ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್, ಫೋನುಗಳು ಬೇಡ ಪ್ಲೀಸ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್. ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್. ಐ ವಾಂಟ್ ಟು ಟಾಕ್ ಟು ಯು ಗೈಸ್. ನೀವುಗಳು ತುಂಬ ಮುಖ್ಯವಾದ ವ್ಯಕ್ತಿಗಳು ನನಗೆ. ಸಿನಿಮಾ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಿನಿಮಾನ ನಮ್ಮ ತಾಯಣೆ ಪಬ್ಲಿಕ್ ಸ್ಟಂಟ್ ಅಲ್ಲ ಇದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ.
ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಈ ಸಿನಿಮಾ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ, ಬಿಗ್ ಬಾಸ್ನ ಗೆದ್ದು ಬಂದಮೇಲೆ ಪ್ರತಿಯೊಬ್ಬರು ಕೇಳಿದ್ ನೀನು ರೈತನ, ನೀನು ವ್ಯವಸಾಯ, ನೀನಿಂತ ಒಳ್ಳೆ ಬಟ್ಟೆಗಳು ಹಾಕಂಗೆ ನೀನು ಯಾವ ಸೀಮೆ ರೈತರು, ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬ ಸ್ನೇಹಿತರು ಮಾತ್ರ ಅಲ್ಲ, ಕುಟುಂಬದವರಿಂದ ಬರೋಕ್ಕೆ ಶುರುವಾಗತ್ತೆ. ಅವಾಗ ಏನು ಮಾಡ್ತಿದ್ಯಾ ಅಂತ ಪ್ರತಿಯೊಬ್ಬನು ಕೇಳ್ತಾನೆ. ನನ್ನ ಜೀವನದಲ್ಲಿ ನಮ್ಮ ತಾಯಾನೇ ಹೇಳ್ತೀನಿ, ಯಾವತ್ತು ಸೋಲೋದ್ಕೊಂಡು ನನ್ನ ಮಗ ಅಲ್ಲ ನಾನು. ಅರ್ಧ 30 ರೂಪಾಯಿ ಚಿತ್ರಾನ್ನ ತಿನ್ನಕ್ಕೆ ಕಷ್ಟಪಡ್ತವ್ ಇಂಥದ್ದು ನಾನು. ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. BSc ಅಗ್ರಿಕಲ್ಚರ್ ವಾಸ್ ಅನ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಅಂಡ್ MSc ಐ ವಾಸ್ ಅನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್. MSc ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತ ವ್ಯಕ್ತಿ ನಾನೊಬ್ಬ ಡೆಪ್ಯೂಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಿಟ್ಟು ಅದೇನೋ ಒಂದು ಹುಚ್ಚು ಬೆಳ್ಕಂತು, ವೇದಿಕೆ ಬೇಕು, ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಹತ್ರ ಸಿಗಬೇಕು, ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋಂಥ ಒಂದು ಆ ಹುಚ್ಚು ಬೆಳ್ಕಂತು. ಅದು ಯಾಕೆ ಬೆಳ್ಕೊಂತು ಅಂತ ದೇವರಾಣೆ ಗೊತ್ತಿಲ್ಲ. ಬಹುಶಃ ಈ ಫೋಕ್ ಡ್ಯಾನ್ಸ್ಗಳಿಂದ ಬಂತು ಅನ್ಕೊಂತೀವಿ. ಡೊಳ್ಳು ಕುಣಿತಾನ ನಾವು ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬಲ್ಲಿ ವೈರಲ್ ಆಯಿತು, ಅದನ್ನ ನೋಡಿ ರಘು ದೀಕ್ಷಿತ್ ಮಯೂರಿ ಅವ್ರ ಟೀಮಲ್ಲಿ ಬಂತು. ಅಲ್ಲಿಂದ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು. 5 ಸ್ಟಾರ್ ಹೋಟೆಲ್ ಹೋಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಇವೆಲ್ಲವನ್ನು ನೋಡ್ತಾ ಅಕ್ಕಪಕ್ಕ ಇಲ್ಲ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು. ನೀವೇನಾದ್ರೂ ಮಾಡಬೇಕು, ಇಂಥದ್ದು ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ನನ್ನ ಅದೃಷ್ಟ ಅಂತ. ದೇವರನ್ನ ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ, ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದು ನನ್ನ ಅದೃಷ್ಟ. ಯಾಕಂದ್ರೆ 8 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ, 18 ಜನದಲ್ಲಿ ಗೆಲ್ಲೋದು ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ. ಐ ವಾಸ್ ಕಾಂಪಿಟಿಂಗ್ ವಿತ್ 8 lakh ಆಡಿಷನ್ಸ್. 8 ಲಕ್ಷ ಆಡಿಷನ್ಸ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ, ಒಬ್ಬ ಕಾಮನರ್. ಪ್ರಾಮಾಣಿಕ ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡ್ತೀನಿ. ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ. ಆದ್ರೆ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು. ನೀನ್ ಯಾವ ರೈತ, ನಿನ್ಗೆ ಹೆಂಗೆ, ನೀನ್ ಏನು, ನಮ್ಮ ತಂದೆ ತಾಯಿ ರೈತ, ನೀನ್ ಜಮೀನ್ ತೋರ್ಸೋ. ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್. ಪ್ರತಿಯೊಬ್ರು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ. ನಾನು ರೈತನ ಮಗ ಅಲ್ಲ ಗುರು, ನಾನೇ ರೈತ. ವ್ಯವಸಾಯ ಮಾಡ್ತಾ ಇದೀವಿ. ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್. ಲಕ್ಷಾಂತರ. ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ, ನೀನು ಬಿಗ್ ಬಾಸ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನ್ ಏನ್ ಕೊಡುಗೆ ಅಂದ್ರೆ, ಅಣ್ಣ 40 ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು. We have seaweed based, amino acid based and biofertilizers, biopesticides, bioinsecticide ಅಂತ ಬ್ಯೂಟಿಫುಲ್ ಲ್ಯಾಬ್ಗಳನ್ನ ಮುಖಾಂತರ ನಮ್ಮ ಪ್ರಾಡಕ್ಟ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ನ. ಇದು ನಾವು ರೈತರಿಗೆ ಮಾಡ್ತಿರೋ ಕೊಡುಗೆ. ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ. ಇದು ಸಾಕಾಗಲ್ಲ ಜನರಿಗೆ. ಇನ್ನೇನೋ ಕೇಳ್ತಾರೆ, ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊಂತಿಲ್ಲ, ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ. ಸಿನಿಮಾ ಅನೌನ್ಸ್ ಮಾಡಿದ್ವಿ, ಲಾಕ್ಡೌನ್ ಬಂತು, ಅಲ್ಲಿ ನಿಂತ್ಕಂತು. ಯಾವುದು ನಾನು ಪ್ರೊಡ್ಯೂಸರ್ ಅಂತ ಕೊಡ್ದು. ಐ ಆಮ್ ನಾಟ್ ದ ಪ್ರೊಡ್ಯೂಸರ್. ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ಈ ಸಿನಿಮಾದಲ್ಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರು ಇಲ್ಲಿಗೆ, ಈ ಸಿನಿಮಾ ಇಲ್ಲಿಗೆ ನಿಂತಿರೋ ಅಂಥದ್ದು. ದೇವರಾಣೆಗೆ ಹೇಳ್ತೀನಿ, ಕಳೆದ 1 ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ. ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ. ರಾತ್ರಿ 3 ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ. 3 ರಿಂದ 8 ಗಂಟೆಗೆ ಹೆಂಗ್ ಮಲ್ಗಕ್ ಸಾಧ್ಯ ಆಗುತ್ತೆ ಒಬ್ಬ ಮನುಷ್ಯ? ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರು ಇಲ್ಲಿರೋ ಎಲ್ಲರ ಹತ್ರನೂ ಜಗಳ ಆಡಿದ್ದೀನಿ ಸರ್ ನಾನು. ಇವ್ರ ಹತ್ರ ಕಿತ್ತಾಡಿದ್ವಿ, ಪಾಪ ಇವ್ರ ಹತ್ರ ಕಿತ್ತಾಡಿದ್ವಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DI ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದ್ವಿ, ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ. ನಮ್ಮ ಇದು ಒಳ್ಳೇದೋ ಕೆಟ್ಟದೋ ನನಗೂ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಏನೋ ಮಾತಾಡ್ತಾ ಇದ್ದೀನಿ, ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನು ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ದೇ ಕಮಿಂಗ್. ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ, ಏನೂ ಇಲ್ಲ. ನೀನ್ ತಗೊಂಡು ಹೋಗ್ರು, ನೀನ್ ಬಾ, ನೀನ್ ಮುಂದೆ ಹೋಗು, ನೀನ್ ಬಾ, ಮಾಡ್ಕೊಂಡು ಹೋಗೋಣ, ಜೊತೆಗೆ ನಿಂತ್ಕೊಂತೀನಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು
ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ರು. ನಾನು ಅದಕ್ಕೆ ನಾನು ಯಾರ್ದಾದ್ರು ಏನಾದ್ರು ಬೈದ್ರೆ ಐ ವಾಸ್ ರೂಡ್, ದಯವಿಟ್ಟು ಫೋನ್ ನೋಡಬೇಡಿ ಅಂತ. ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದು ಅಷ್ಟೇನೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋಂಥದ್ದು. ಮೆಹಬೂಬಾ ಅನ್ನೋದು ಒಂದು 200ರಲ್ಲಿ 1 ಸಿನಿಮಾ ದೇವರಾಣಿಗೂ ಅಲ್ಲ. ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇಲ್ಲ. 200 ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು 10 ಸಿನಿಮಾ ಬರ್ತಿದೆ, 12 ಸಿನಿಮಾ, ಅದ್ರಲ್ಲಿ ಒಂದಲ್ಲ. ಈ 200 ಸಿನಿಮಾಗಳಲ್ಲಿ ಒಂದು 15 ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್, ಆ 15ಕ್ಕೆ ಸೇರಿರುವಂತ ಸಿನಿಮಾ. ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದ್ದೀವಿ. DA ಆಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು, ನೀವುಗಳು ಇದನ್ನ ಹೆಂಗ್ ತಲುಪ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋಂಥದ್ದು. ಇದು ನಾನು ಯಾವುದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ, ನಾನು ಯಾರನ್ನೂ ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ. ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ, ನಾವು ಟೀಸರ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಅಂತ. ನನ್ನ ಯೋಗ್ಯತೆ ಅಷ್ಟೇ, ನನಗೆ ಇಳಿಯಕ್ ಆಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಇನ್ನು ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕ್ರೆ ನೀವು. ಬಿಕಾಸ್ ನಾದನ್ನ ಹೇಳ್ತಿದ್ದೆ, ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಳಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ. ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ, ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ. ತುಂಬಾ ಅದ್ಭುತವಾದ ಸಿನಿಮಾ ಇದು. 200ರಲ್ಲಿ 1 ಸಿನಿಮಾ ಅಲ್ಲ, 200 ದೇವರಾಣಿಗೂ 200ರಲ್ಲಿ 1 ಸಿನಿಮಾ ಆಗಿದೆ. ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ. ಇದು ಮತ್ತೆ ನಾನು ಹೇಳ್ತೇನೆ, ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ. ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕಥೆ. ಇದಕ್ಕೂ ಮತ್ತೆ ಇನ್ನೊಂದ್ ತರದ ಟ್ವಿಸ್ಟ್ಗಳೇನು ಬೇಕಾಗಿರಲ್ಲ. ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗತ್ತೆ, ಇನಿಷಿಯಲ್ ಲವ್ ಅಂತ ಒಂದಾಗತ್ತೆ. ಅದಾದಾಗ ಯಾವನು ಏನು ಲೆಕ್ಕ ಹಾಕಲ್ಲ. ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ ಅಂತ ನೋಡಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ. ಆಮೇಲೆ ನೋಡ್ತೀವಿ, ಒಂದು 30 ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ. ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ನೋಡ್ತೀವಿ ಪ್ರೀತಿ ಆಗಿದೆ, ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೊಡ್ತಾ ಇರ್ತೀವಿ. ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋಂಥವ್ರು ಜಯದೀಪ್ ಸರ್, ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಬರೀ ನಮ್ಮ ಪ್ರೀತಿನ ಮಾತ್ರ ತೋರಿಸೋಣ ಅಂತ ಟೀಸರ್ಗೆ 2 ಕ್ಯಾರೆಕ್ಟರ್ಗಳ ಸೀಮಿತ ಮಾಡಿ ಇಟ್ಕೊಂಡಿದೀವಿ. ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನು ಹೀರೋ ಅಲ್ಲ ಸರ್, ಕತೆ ಹೀರೋ, ಸಂಭಾಷಣೆ ಹೀರೋ, ಮ್ಯೂಸಿಕ್ ಹೀರೋ. ನಾನಲ್ಲ ಹೀರೋ. ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ. ನನ್ನ ಅಜೆಂಡಾ ಏನೋ, ನಾನು ಈ ಹುಡುಗಿನ ಮದುವೆ ಆಗ್ಬೇಕು ಅಂತ, ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ. ನಮ್ಮ ತಂದೆಗೆ ಏನ್ ಇರುತ್ತೆ, ಅಪ್ಪ ಯಾವ ಬೇಡ, ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ. SI ಕ್ಯಾರೆಕ್ಟರ್ ಒಂದಿದೆ, ಕಬೀರ್ ದುಹಾನ್ ಸಿಂಗ್, ಬಾಲಿವುಡ್ ಅಲ್ಲಿ ಮಾಡೋದು ಅವ್ರದ್ದು. ಅವ್ರ ಅಜೆಂಡಾ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ. ಬುಲೆಟ್ ಪ್ರಕಾಶ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನೋ ಇವ್ರಿಬ್ರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ. ಸೊ ಅವ್ರಿಗೇನು ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡೋಗಿ ಕೊಟ್ರೆ ಸಾಕು ಅನ್ನೋ. ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಈಸ್ ಎ ಕಥೆ ಇನ್ ದ ಸಿನಿಮಾ. ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್. ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತ ಸಿನಿಮಾ ಮೆಹಬೂಬಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ. ನಾವು ಸಿನಿಮಾನ ಮಾಡಿದೀವಿ, ಇದನ್ನು ಹೆಂಗ್ ತಲುಪಿಸ್ಬೇಕು. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು. ಅವ್ರ ಹೋಟ್ಲ್ ಹುಡ್ಕೊಂಡೋಗಿ ಅವ್ರ ಹೋಟ್ಲ್ ಮುಂದೆ 1 ಅವರ್ ನಿಂತ್ಕೊಂಡು ಹೋದ್ರೆ ರೀಲ್ ಮಾಡ್ದೆ, ರೀಚ್ ಆಗತ್ತೆ ಅಂತ. ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಇಲ್ವೋ ಅಂತ. ಈಗ ಪ್ರತಿಯೊಬ್ರು ಯಾರೋ ಮಾತಾಡ್ತಾರೆ. ಈಗ ಹಂಗೆ ಮಾತಾಡ್ತಾ ಇದೀನಿ. ಯಾರೋ ಹುಡುಗ ಒಬ್ಬ ನನ್ನ ಮನಸ್ಸು ಅದೇ ಮಾತಾಡ್ದ, ಅವನನ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅಂದ್ಕೊಂಡು ಅವನದೊಂದು ಹುಡುಕದೆ ಸಿಗ್ಲಿಲ್ಲ. ನನ್ನ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ. ತಲುಪಬೇಕು ಜನರಿಗೆ, ಪ್ರಾಮಾಣಿಕ ಬೇಕು. ನಾನು ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಅನ್ಕೊಂಡ್ರೆ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತಾನೆ ಶಶನ್. ನಮ್ಮ ತಾಯಣಗೂ ಕೇಳ್ತೀನಿ, ಫ್ಯಾಕ್ಟ್ರಿ ಮಾಡಿರೋಂಥ ರೈತ ನಾನು. ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೊ ಹಾಕ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು. ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ದುಡ್ಡಿನ ಭರವಸೆಯಲ್ಲಿ ನಾನು ದುಡ್ಡು ಕಳ್ಕೊಂತೀನಿ ಅಂತ ಮಾತಾಡ್ತಿಲ್ಲ ಇಲ್ಲಿ. 5 ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಹಿಡಿಬೇಕಷ್ಟೇ. ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ. MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೆ ಏನೋ ಈ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ನಾನು ಬೀದಿಗೆ ಬಂದ್ಬಿಡ್ತೀನಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹೆಂಗಾದ್ರೆ ಹಂಗೆ. ಯಾವ ಕಾರಣಕ್ಕೆ ರೋಡ್ ಬರ್ಬೇಕು ಗುರು? ನಾನು ಬಂದಿರೋದು ರೋಡ್ ಅಂತ. ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು, ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ನನ್ನದೊಂದು ಬೈಕು, ಒಂದು ಸೈಕಲ್ ಇರ್ಲಿಲ್ಲ. ಒಂದು ಈಗ ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ.
ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ, ಒಂದು ಸಿನಿಮಾಗೆ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮಲ್ಲಿ ಬರ್ಬೇಕು ಅಂತ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನಿಮ್ಮೆಲ್ಲರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಇವನು ಅಂತ ಇದ್ದಿದ್ದು. 30,000 ನನಗಿದ್ದು ಅಷ್ಟೇ. ತಿರುಪತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು 30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇದೆ, ಈ ಬ್ಯಾನರ್ ನಂದಲ್ಲ. ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು, ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು. ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಗುರು, ಅದ್ಭುತವಾಗಿ ಬರ್ತೀನಿ, ನಾನು ಮಾಡ್ತೀನಿ, ಒಂದು ಬ್ಯಾನರ್ ಹೆಸರು ಮಾಡಿ, ಏನ್ ಇಡಬೇಕು, ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು. ಓದೆ, ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ಫೋನ್ ಎತ್ತದ್ಬಿಟ್ರು. ನಾನು ಅನ್ಕೊಂಡೆ ದೇವ್ರು ಅವ್ರೊಬ್ಬನಿಗೆ ದೇವರಲ್ಲ, ನನಗೂ ದೇವ್ರೆ. ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ. ನಾನು ಯಾಕೆ ಬಿಡಬೇಕು? ದೇವ್ರು ಅವ್ರಿಗೆ ದೇವ್ರು ಇರೋದು ನನಗೂ ದೇವ್ರೆ ಅಲ್ವಾ? ಇಷ್ಟೇ. ನಂಗೆ ಯಾರೋ ಬಂದ್ರು ಮಾಡಕ್ಕಾಗ್ಲಿಲ್ಲ, ಯಾಕೆ ಮಾಡಕ್ಕಾಗ್ತಿಲ್ಲ, ಸರಿ ನಾನು ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇರುವಂತ ಸಿನಿಮಾ ಮೆಹಬೂಬಾ. ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು, ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತು ನನಗೆ, ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ, ಎಲ್ಲ ಬರ್ತಿದಾವೆ, ಸಿನಿಮಾ ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ ಅನ್ನೋಂಥ ಅರಿವು ನನಗಿದೆ. ಸಿನಿಮಾನ ನಾವು ಯಾವುದೋ ಚಾನಲ್ಗೆ ತೋರಿಸಿದ್ರೆ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ. ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟ್ರಲ್ಲೂ ಫೀಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತೀನಿ ಅಂತಾರೆ. ಫೀಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗೆ ಗೊತ್ತು. ಬೇರೆ ಯಾವ್ದಾದ್ರು ಚಾನಲ್ ಮಾತಾಡಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡಬೇಕು ಅಂತಂದ್ರೆ ಒಂದು 4 ಫೈಟ್ ಇದೆಯಾ ಅಂತ ಕೇಳ್ತಾರೆ, ನಮ್ದ್ರಲ್ಲಿ 2 ಫೈಟ್ ಇದೆ ಅನ್ನೋ ವಿಚಾರನೂ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾಗಿ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ರೆ ಹೇಳ್ತಾ ಇದೀನಿ. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಮಾಡೋಣ, ಒಂದಷ್ಟು ಜನ ಮೀಡಿಯೇಟರ್ಗಳು ಬರ್ತಾರೆ. ಅವರು ನಮ್ಮ ಸಿನಿಮಾನ 15-20 ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ 3 ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳೆತ್ತಲ್ಲ ಅನ್ನೋ ವಿಚಾರನೂ ಗೊತ್ತು. ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ. ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ನೋಡಿ. ಈ ಸಿನಿಮಾ 50 ಪೈಸೆ ಬರ್ದೇ ಇದ್ರು ಪರವಾಗಿ ಇನ್ನೂ ಒಂದು 50 ಲಕ್ಷ ಹೋಗ್ಲಿ ಗುರು. ಈ ಸಿನಿಮಾನ ನೋಡಿ. ಒಂದು ಪ್ರಾಮಾಣಿಕ ಪ್ರಯತ್ನ, ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು. ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ, ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ, ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ. ನಿಮ್ಮ ಆಶೀರ್ವಾದ, ಹಾರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ. ಒಂದು ಪ್ರೊಡ್ಯೂಸರ್ ಸಂತೋಷ್ ಅವ್ರ ಬಗ್ಗೆ ಹೇಳೋದು ಮಾಡ್ಬಿಟ್ಟೆ, ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಂತ. ಸೊ ಅವರು ನಮಗೆ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಬಂದು ನಮ್ಮ ಜೊತೆ ನಿಂತ್ಕೊಂಡು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸಂತೋಷ್ ಸರ್, ಆ್ಯಂಡ್ ಥ್ಯಾಂಕ್ ಯು ದಕ್ಷ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಶಶಿ ಅವರೇ. ಖಂಡಿತ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ, ಪರಿಶ್ರಮಕ್ಕೆ ಕನ್ನಡಿಗರು ಖಂಡಿತ ಜೊತೆಯಾಗ್ತಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈಗ ಒಂದು ಗ್ರೂಪ್ ಫೋಟೋ ಇರುತ್ತೆ, ದಯವಿಟ್ಟು ಚಿತ್ರತಂಡದವರು, ಕಲಾವಿದರು, ಟೆಕ್ನಿಷಿಯನ್ಸ್ ಏನಾದರೂ ಬರಬೇಕು. ದಯವಿಟ್ಟು ನೀವೆಲ್ಲ ಒಂಚೂರು ಇದನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಕ್ಕೆ ರೀಚ್ ಆಗೋ ಥರ ಒಂಚೂರು ಹೆಲ್ಪ್ ಮಾಡಿ ಸರ್. ಕನ್ನಡ ಸಿನಿಮಾಗಳು ಗೆಲ್ಬೇಕು. ಹರೀಶ್ ಅವರೇ, ಹರೀಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ಅವ್ರ ಮೇಲೆ ಸ್ವಲ್ಪ ಕೋಪ ಸರ್, ಲೇಟಾಗಿ ಬಂದ್ಬಿಟ್ರಿ ಇವತ್ತು ಅಂತ. ಅಂಡ್ ಯೋಗರಾಜ್ ಭಟ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಹೇಳ್ಬೇಕು ನಾನು. ತುಂಬಾ ಅದ್ಭುತವಾದ ಹಾಡ್ ಬರ್ಕೊಟ್ಟಿದ್ದಾರೆ.